ಬನ್ನಿ ವಿಶ್ವಕಪ್ ಸೋಲಿನ ಮರಣೋತ್ತರ ಪರೀಕ್ಷೆ ಮಾಡೋಣ. ನಿರುತ್ಸಾಹಿ ನಾಯಕ ರಾಹುಲ ಅನ್ನೋ ವೈಫಲ್ಯ, ಬದಲಾವಣೆಗೆ ಧೈರ್ಯವಿಲ್ಲ, ಗೆಲ್ಲುವ ಹಸಿವಿಲ್ಲ, ದುಡ್ಡಲ್ಲಿ ದೈತ್ಯರು, ಆಟದಲ್ಲಿ ಚಿಲ್ಲರೆ. ಇಂಡಿಯನ್ ಕ್ರಿಕೆಟ್ ಗಾನ್. T20 ವಿಶ್ವಕಪ್ ಟೂರ್ನಿಯ ಫೈನಲ್ ಮ್ಯಾಚ್ನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 10 ವಿಕೆಟ್ಗಳಿಂದ ಹೀನಾಯವಾಗಿ ಸೋತಿದೆ. ಕಳೆದ 9 ವರ್ಷಗಳಲ್ಲಿ ಭಾರತ ಐಸಿಸಿಯ 6 ಟೂರ್ನಿಗಳಲ್ಲಿ ಸೆಮಿಫೈನಲ್ಗೆ ಹೋಗಿ ಸೋತಿದೆ. 2013ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು. ಮಾಹಿ ಎಲ್ಲ ಫಾರ್ಮೆಟ್ನಲ್ಲೂ ಕೂಡ ಭಾರತವನ್ನು ಚಾಂಪಿಯನ್ ಮಾಡಿದ್ರು. ಆ ಗೆಲುವಿನ ಬಳಿಕ ಭಾರತ ಯಾವುದೇ ಐಸಿಸಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿಲ್ಲ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ವಿರುದ್ಧ ಅದೃಷ್ಟದ ಬಲದಿಂದ ಗೆದ್ದು ಸೆಮೀಸ್ಗೆ ಹೋಗಿತ್ತು. ಸೆಮಿಫೈನಲ್ನಲ್ಲಿ ಕ್ರಿಕೆಟ್ ಜನಕರ ವಿರುದ್ಧ ಹೀನಾಯವಾಗಿ ಭಾರತ ಸೋತು ಹೋಗಿದೆ. ಹಾಗಾದರೆ ಭಾರತ ತಂಡದ ಈ ಕಳಪೆ ಆಟಕ್ಕೆ ಕಾರಣ ಏನು ಅಂತ ಈ T20 ವಿಶ್ವಕಪ್ ಸೋಲಿನ ಮರಣೋತ್ತರ ಪರೀಕ್ಷೆಯನ್ನು ನಾವೀಗ ಮಾಡ್ತಾ ಹೋಗೋಣ. ಬೂಮ್ರಾ, ಜಡೇಜಾ ಅನುಪಸ್ಥಿತಿ. T20 ವಿಶ್ವಕಪ್ ಟೂರ್ನಿಯುದ್ದಕ್ಕೂ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬೂಮ್ರಾ ಮತ್ತು ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಅನುಪಸ್ಥಿತಿ ಭಾರತವನ್ನು ಇನ್ನಿಲ್ಲದಂತೆ ಕಾಡ್ತು. ಬೂಮ್ರಾ ಮತ್ತು ಜಡೇಜಾ ಫಿಟ್ ಅಂಡ್ ಫೈನ್ ಆಗಿ ಇದ್ದಿದ್ರೆ ಮೊಹಮ್ಮದ್ ಶಮಿ ಅಥವಾ ಭುವನೇಶ್ವರ್ ಕುಮಾರ್ ಮತ್ತು ಅಕ್ಷರ್ ಪಟೇಲ್ ಅವರನ್ನು ಖಂಡಿತ ಹೊರಗಡೆ ಕೂರಿಸಬಹುದಾಗಿತ್ತು. ಇವರ ಬದಲಿಗೆ ವಿಕೆಟ್ ಟೇಕಿಂಗ್ ಬೌಲರ್ ಬೂಮ್ರಾ ಭಾರತಕ್ಕೆ ಬಲ ನೀಡ್ತಾ ಇದ್ರು. ಜಡೇಜಾ ವಿಕೆಟ್ ಟೇಕಿಂಗ್ ಬೌಲಿಂಗ್ ಮತ್ತು ಭರ್ಜರಿ ಬ್ಯಾಟಿಂಗ್ ಹಾಗೂ ಅದ್ಭುತ ಫೀಲ್ಡಿಂಗ್ ಮೂಲಕ ಎಲ್ಲ ರೀತಿಯಲ್ಲೂ ಕೊಡುಗೆಯನ್ನು ಕೊಡ್ತಾ ಇದ್ರು. ಇವರಿಬ್ಬರು ಗಾಯಗೊಂಡಿದ್ದು ಭಾರತ ತಂಡದ ಸೋಲಿನಲ್ಲಿ ಅದು ಕೂಡ ಒಂದು ಪಾತ್ರವನ್ನು ನಿಭಾಯಿಸಿತು. T20ಯಲ್ಲಿ ಅಗ್ರ ಮೂವರ ಟೆಸ್ಟ್ ಆಟ. T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ಕಪ್ ಗೆಲ್ಲಲಿಲ್ಲ ಯಾಕೆ ಅಂತ ಕೇಳಿದ್ರೆ ಕಣ್ಣು ಮುಚ್ಚಿಕೊಂಡು ಟಾಪ್ ಆರ್ಡರ್ನ 3 ಬ್ಯಾಟರ್ಗಳು ಅವರೇ ಕಾರಣ ಅಂತ ಹೇಳ್ಬೋದು. ಈ ರೋಹಿತ್ ಶರ್ಮಾ ಮತ್ತು KL ರಾಹುಲ್ ಒಂದು ರೀತಿ ಭಾರತ ತಂಡಕ್ಕೆ ರಾಹು ಬಡದಂಗಾಗಿದೆ. ಜೊತೆಗೆ ವಿರಾಟ್ ಕೊಹ್ಲಿ ಕೂಡ. ಈ 3 ಪವರ್ ಪ್ಲೇನಲ್ಲಿ ಆಡಿದ ಕುಟು ಆಟದಿಂದಾಗಿ ಭಾರತ ತಂಡಕ್ಕೆ ದೊಡ್ಡ ಲಾಸ್ ಆಗಿದೆ. ಈ 3 ಅಗ್ರ ಕ್ರಮಾಂಕದ ಬ್ಯಾಟರ್ಗಳು ಇಡೀ ಟೂರ್ನಿ ಉದ್ದಕ್ಕೂ ಟೆಸ್ಟ್ ರೀತಿ ಆಡಿದ್ರು. ಪವರ್ ಪ್ಲೇನಲ್ಲಿ ಅಂದರೆ ಮೊದಲ 6 ಓವರ್ಗಳಲ್ಲಿ ಇವರು ಗೇರ್ ಚೇಂಜ್ ಮಾಡಲೇ ಇಲ್ಲ, ಆಕ್ಸಲರೇಟರ್ ಮೇಲೆ ಕಾಲಿಟ್ಟು ಒತ್ತಲೇ ಇಲ್ಲ. ಭಾರತ ತಂಡ ಈ ಹಳೆ ಶೈಲಿಯ ಆಟವನ್ನು ಯಾಕೆ ಆಡ್ತು ಅಂತ ಎಲ್ರಿಗೂ ಅಚ್ಚರಿ ಆಗ್ತಾ ಇದೆ. ಈಗ ಸ್ವತಃ ಕೋಚ್ ರಾಹುಲ್ ದ್ರಾವಿಡ್ ನಮ್ಮ ತಂಡದ ಬ್ಯಾಟರ್ಗಳಿಂದ ಧೈರ್ಯ ಪ್ರದರ್ಶಿಸೋಕೆ ಆಗಲಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ತಂಡಕ್ಕೂ ಒಂದು ಪ್ಲಾನ್ ಅಂತ ಇರುತ್ತೆ. ಟಾಪ್ ಆರ್ಡರ್ನ 3 ಬ್ಯಾಟರ್ಗಳಲ್ಲಿ ಒಬ್ಬರ ಸ್ಟ್ರೈಕ್ ರೇಟ್ ಕಮ್ಮಿ ಇದ್ರೂ ಕೂಡ ಪರವಾಗಿಲ್ಲ, ಅವರು ಕೊನೆ ತನಕ ಆಡಬೇಕು, ಅವರು ವಿಕೆಟ್ ಉಳಿಸ್ಕೊಳ್ಬೇಕು. ಉಳಿದ 2 ಆಕ್ರಮಣಕಾರಿಯಾಗಿ ಆಡಬೇಕು, ರನ್ ರೇಟ್ ಏರಿಸಲೇಬೇಕು. ಆದರೆ ಭಾರತ ತಂಡದ 3 ತುಂಬಾ ನಿಧಾನಗತಿಯಲ್ಲಿ ಆಡಿದ್ರು. ತಂಡದ ಹಿತಕ್ಕಿಂತ ಹೆಚ್ಚಾಗಿ ತಮ್ಮ ವಿಕೆಟ್ಗಳನ್ನು ಉಳಿಸೋದ್ರ ಕಡೆಗೆ ಬಹಳ ಬ್ಯಾಟ್ಗಳನ್ನು ಅಡ್ಡಾಡ್ತಾ ಇದ್ರು. ನಮ್ಮವರ ಪವರ್ ಪ್ಲೇ ಬ್ಯಾಟಿಂಗ್ ನೋಡ್ತಾ ಇದ್ರೆ ಇವರು T20 ಆಡ್ತಾ ಇದ್ದಾರೋ ಟೆಸ್ಟ್ ಆಡ್ತಾ ಇದ್ದಾರೋ ಅಂತ ಡೌಟ್ ಬರ್ತಾ ಇತ್ತು. ಈ ವಿಶ್ವಕಪ್ ಟೂರ್ನಿಯಲ್ಲಿ ಓಪನರ್ KL ರಾಹುಲ್ ಅವರ ಸ್ಟ್ರೈಕ್ ರೇಟ್ 120.75, ಮತ್ತೊಬ್ಬ ಓಪನರ್ ರೋಹಿತ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ 106.42. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಮೊದಲ 6 ಓವರ್ಗಳಲ್ಲಿ ಭಾರತ ಗಳಿಸಿದ್ದು ಕೇವಲ 33 ರನ್, ಅದು ಸಹ 2 ವಿಕೆಟ್ ಕಳ್ಕೊಂಡು. ಪಾಕ್ ವಿರುದ್ಧದ ಮ್ಯಾಚ್ನಲ್ಲೂ ಕೂಡ ಪವರ್ ಪ್ಲೇನಲ್ಲಿ ಭಾರತ ಹೊಡೆದಿದ್ದು 31 ರನ್ ಮಾತ್ರ, 3 ವಿಕೆಟ್ ಕಳ್ಕೊಂಡು. ಸೆಮಿಫೈನಲ್ನಲ್ಲೂ ಕೂಡ ಅಷ್ಟೇ ಇಂಗ್ಲೆಂಡ್ ವಿರುದ್ಧ ಮೊದಲ 6 ಓವರ್ಗಳಲ್ಲಿ ಭಾರತ ಗಳಿಸಿದ್ದು ಬರೀ 38 ರನ್. ಅರ್ಹತಾ ಸುತ್ತಿನ ಪಂದ್ಯಗಳನ್ನು ಲೆಕ್ಕ ಹಾಕಿದರೆ ಈ ವಿಶ್ವಕಪ್ನಲ್ಲಿ ಒಟ್ಟು 16 ತಂಡಗಳಾಡಿವೆ. ಈ ಪೈಕಿ ಪವರ್ ಪ್ಲೇನಲ್ಲಿ ಅತ್ಯಂತ ಕಡಿಮೆ ರನ್ ಗಳಿಸಿದ ತಂಡ 16ನೇ ಪ್ಲೇಸ್ ಇರೋದು UAE. ಅವರನ್ನು ಬಿಟ್ಟರೆ ನಾವೇ ಅತ್ಯಂತ ಹೋಪ್ಲೆಸ್ ಪವರ್ ಪ್ಲೇನಲ್ಲಿ ಬ್ಯಾಟಿಂಗ್ ಮಾಡಿರೋದು. ಇದಕ್ಕೆ ಕಾರಣ ಈ ರಾಗಳು ರಾಹುಲ್ ಮತ್ತು ರೋಹಿತ್ ಶರ್ಮಾ ವಿಶ್ವಕಪ್ಗೂ ಮುನ್ನ ನಡೆದ ಟೂರ್ನಿಗಳಲ್ಲಿ ಪವರ್ ಪ್ಲೇನಲ್ಲಿ ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ರು. ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಟೂರ್ನಿಗಳಲ್ಲಿ ಆಕ್ರಮಣಕಾರಿ ಆಟ ಆಡಿದ್ರು. ಆದರೆ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಬಹುತೇಕ ಬಾರಿ ಫುಲ್ ಶಾಟ್ ಹೊಡೆಯೋಕೆ ಹೋಗಿ ಕ್ಯಾಚ್ ನೀಡಿ ಔಟ್ ಆಗಿದ್ದಾರೆ. ಒಬ್ಬ ದೊಡ್ಡ ಬ್ಯಾಟರ್ ಪದೇ ಒಂದೇ ರೀತಿಯ ಹೊಡೆತಕ್ಕೆ ಕೈ ಹಾಕಿ ಔಟ್ ಆಗ್ತಾನೆ ಅಂದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಏನೋ ಇವಾಗಷ್ಟೇ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಕಾಲಿಟ್ಟಿರೋ ಮನುಷ್ಯ ಅಂದರೆ ಓಕೆ, ದಶಕಗಳಿಂದ ಕ್ರಿಕೆಟ್ ಆಡ್ತಿರೋ ಮನುಷ್ಯ ಈ ರೋಹಿತ್ ಒಂಥರ ಹೊಡೆದ್ರೆ ನಾನು ಔಟ್ ಆಗ್ತಿದ್ದೀನಿ ಅಂದರೆ ಕರೆಕ್ಟ್ ಮಾಡ್ಕೋಬೇಕು ತಾನೆ. ಅಟ್ಲೀಸ್ಟ್ ಅಂಥ ಶಾರ್ಟ್ಸನ್ನು ಅವಾಯ್ಡ್ ಆದರೂ ಮಾಡಬೇಕಾ? ಅವರು ಮೀನಿಗೆ ಎರೆಹುಳ ಹಾಕಿ ನೀರಿಗೆ ಬಿಟ್ಟು ಹಿಂಗೆ ಹಿಡಿತಾರಲ್ಲ ಕೆರೆ ಬದಿಯಲ್ಲಿ, ಆ ರೀತಿ ಹಾಕ್ತಾರೆ ಇಲ್ಲಿ ಬಾಲ್ಗಳನ್ನ. ಇವರು ದೊಡ್ಡ ಸ್ಟೈಲಲ್ಲಿ ಹೊಡೆಯೋಕೆ ಹೋಗಿ ಔಟ್ ಆಗ್ತಾ ಇದ್ದಾರೆ. ಸ್ನೇಹಿತರೊಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರ್ಗೆ ಯಾವ ಬಾಲ್ಗೆ ರೆಸ್ಪೆಕ್ಟ್ ಕೊಡಬೇಕು, ಯಾವ ಬಾಲ್ಗೆ ಪನಿಷ್ ಮಾಡಬೇಕು,
ಕೆಲವೊಂದು ಅಪಾಯಕಾರಿ ಬಾಲ್ಗಳನ್ನು ಏನು ಮಾಡದೆ ಹಾಗೆ ಬಿಟ್ಟು ಕೂಡ ರನ್ ರೇಟನ್ನು ಏರಿಸ್ಕೊಂಡು ಹೋಗೋದು ಹೇಗೆ ಇವೆಲ್ಲವೂ ಕೂಡ ಗೊತ್ತಿರಬೇಕು. ಅದಕ್ಕೆ ಅಲ್ವಾ ದೇಶವನ್ನು ಪ್ರತಿನಿಧಿಸೋಕೆ ಅವ್ರನ್ನ ಕಳಿಸೋದು. ಏನೋ ಇದೇ ವರ್ಷ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಕೆಲ ಪಂದ್ಯಗಳಲ್ಲಿ ರಿಷಬ್ ಪಂತ್ ಓಪನರ್ ಆಗಿ ಕಣಕ್ಕಿಳಿದಿದ್ರು. ದೊಡ್ಡ ಇನ್ನಿಂಗ್ಸ್ ಕಟ್ಟದೆ ಹೋದ್ರು ಕೂಡ ಆರಂಭದಲ್ಲೇ ಹೊಡಿ ಆಟಕ್ಕೆ ಇಳಿದಿದ್ರು. ತಾವು ಈ ರೀತಿ ಆಡೋಕೆ ರೆಡಿ ಅನ್ನೋದನ್ನು ಸಾಬೀತು ಮಾಡಿದ್ರು. ಆಫ್ರಿಕಾದ ಲುಂಗಿ ಇಂಗಿಡಿ ಅವರು ಹಾಕಿದ ಮೊದಲ ಓವರ್ನ 5 ಎಸೆತಗಳಲ್ಲಿ ರಿಷಬ್ ಪಂತ್ 20 ರನ್ ಹೊಡೆದಿದ್ರು. ಪಂತ್ ಭಾರತದ ಆಡಮ್ ಗಿಲ್ಕ್ರಿಸ್ಟ್ ಆಗ್ತಾರೆ ಅನ್ನೋ ಆಸೆ ಮೂಡಿತ್ತು. ಆದರೆ KL ರಾಹುಲ್ ಅಖಾಡಕ್ಕೆ ಬಂದ ಮೇಲೆ ಪಂತ್ ಸ್ಥಾನ ಲೋವರ್ ಮಿಡಲ್ ಆರ್ಡರ್ಗೆ ಹೋಯಿತು. ಅಸಲಿಗೆ ಈ ವಿಶ್ವಕಪ್ನಲ್ಲಿ ಪಂತ್ಗೆ ಹೆಚ್ಚು ಪಂದ್ಯಗಳೇ ಸಿಗಲಿಲ್ಲ. ರಾಹುಲ್ ದೈಹಿಕವಾಗಿ ಫಿಟ್ ಆಗಿ ಬಂದ ತಕ್ಷಣ ಮತ್ತೆ ಓಪನಿಂಗ್ ಅವ್ರಿಗೆ ಕೊಡಲಾಯಿತು. ರಾಹುಲ್ ಜೊತೆ ಬಂದ ರೋಹಿತ್ ಕೂಡ ಕುಟು ಮಾಡಿದ್ರು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, ನಾವು ರಾಹುಲ್ ಅವ್ರನ್ನ ಕಾಪಾಡಬೇಕು, ಅವ್ರನ್ನ ಒಳ್ಳೆಯ ಮನಸ್ಥಿತಿಯಲ್ಲಿ ಇಟ್ಕೋಬೇಕು, ಮೈಂಡ್ ಸ್ಪೇಸಲ್ಲಿ ಇಟ್ಕೋಬೇಕು ರಾಹುಲ್ರನ್ನ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟರು. ಅದೇನು ಮನಸ್ಥಿತಿಯಲ್ಲಿ ಇಡ್ತಾರೋ ಗೊತ್ತಿಲ್ಲ. ಈ ಮೈಂಡ್ ಸ್ಪೇಸಲ್ಲಿ ಇಡೋಕೆ ಹೋಗೇನೆ ರಾಹುಲ್ ಈ ವಿಶ್ವಕಪ್ನಲ್ಲಿ 2 ಮೇಡನ್ ಓವರ್ಗಳನ್ನು ಆಡಿದ್ರು. 2 ಓವರಲ್ಲಿ 1 ರನ್ ಕೂಡ ಗಳಿಸದೆ ಕುಟು ಮಾಡಿದ್ರು. T20 ವಿಶ್ವಕಪ್ನಲ್ಲಿ 2 ಮೇಡನ್ ಓವರ್ ಅಂದರೆ ತಮಾಷೆ ಮಾತಾ. ಆಯಿತಾ, ವಿರಾಟ್ ಕೊಹ್ಲಿ ನನಗೆ ಸೆಟಲ್ ಆಗೋಕ್ಕೆ 10 ಬಾಲ್ ಬೇಕು, ಆಮೇಲೆ ನಾನು ಎಕ್ಸಲೇಟರ್ ಹೋಗ್ತೀನಿ, ಇವಾಗ ನಾನು ಕೋಚ್ಗೂ ಕೂಡ ಹೇಳಿದ್ದೀನಿ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳಿದರು. ಕೊಹ್ಲಿ ಇಡೀ ಟೂರ್ನಿಯಲ್ಲಿ ಹೆಚ್ಚು ರನ್ ಹೊಡೆದಿದ್ದಾರೆ. ಅವರ ಸ್ಟ್ರೈಕ್ ರೇಟ್ ಮಾತ್ರ 136. T20ಯಲ್ಲಿ ಇದು ತುಂಬ ಕಮ್ಮಿನೇ. ಇಷ್ಟು ಕಡಿಮೆ ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ರೆ ಕಪ್ ಗೆಲ್ಲಕ್ಕಾಗಲ್ಲ. ನಮ್ಮವರ ಈ ರಕ್ಷಣಾತ್ಮಕ ಆಟದ ಲಾಭವನ್ನು ಇಂಗ್ಲೆಂಡ್ನವರು ಭರ್ಜರಿಯಾಗಿ ಲಾಭಕ್ಕೆ ತಗೊಂಡಿದ್ದಾರೆ. ಆದಿಲ್ ರಶೀದ್ ಮತ್ತು ಲ್ಯಾಮ್ ಲಿವಿಂಗ್ ಸ್ಟೋನ್ ಸೇರಿ 7 ಓವರ್ ಬಾಲಿಂಗ್ ಮಾಡಿ ಕೇವಲ 41 ರನ್ ನೀಡಿದ್ದಾರೆ. ಲಿವಿಂಗ್ ಸ್ಟೋನ್ ಅವರಂತಹ ಸಾಮಾನ್ಯ ಸ್ಪಿನ್ನರ್ ಭಾರತದ ವಿರುದ್ಧ 3 ಓವರ್ ಬಾಲಿಂಗ್ ಮಾಡಿ ಕೇವಲ 21 ರನ್ ಕೊಡ್ತಾರೆ ಅಂದರೆ ನಮ್ಮವರ ರಕ್ಷಣಾತ್ಮಕ ಆಟ ಎಲ್ಲಿಗೆ ಹೋಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಈ ರೀತಿ ಬೌಲರ್ಗಳನ್ನು ಬಿಟ್ಟಾಗ ಸರಿಯಾಗಿ ಹೊಡೆದು ಬಿಟ್ಟು ನೆಕ್ಸ್ಟ್ ಅವರಿಗೆ ಓವರ್ ಕೊಡಬಾರ್ದು. ರೆಗ್ಯುಲರ್ ಬೌಲರ್ಗಳದೇ ಓವರ್ ಬೇಗ ಮುಗಿಸ್ಬೇಕು, ಆ ರೀತಿ ಪ್ರೆಷರ್ ಕ್ರಿಯೇಟ್ ಮಾಡಬೇಕು. ಆದರೆ ನಮ್ಮವರು ಕುಟ್ಟಪ್ಪಗಳ ಥರ ಆಡ್ತಾ ಇದ್ರು. ರಿಷಬ್ ಪಂತ್ ವರ್ಸಸ್ ದಿನೇಶ್ ಕಾರ್ತಿಕ್, ಇದು ಇಡೀ ಟೂರ್ನಿಯಲ್ಲಿ ಭಾರತವನ್ನು ಕಾಡಿದ ಸಮಸ್ಯೆ. ವಿಕೆಟ್ ಕೀಪರ್ ಆಗಿ ದಿನೇಶ್ ಕಾರ್ತಿಕ್ ಅವರನ್ನ ಆಡಿಸಬೇಕು, ಪಂತ್ ಅವರನ್ನ ಆಡಿಸಬೇಕು ಅನ್ನೋದೇ ದೊಡ್ಡ ಗೊಂದಲ ಆಗಿತ್ತು. ನಾವು ಮೊದಲೇ ಹೇಳಿದ ಹಾಗೆ ಪಂತ್ T20ಯಲ್ಲಿ ಇನ್ನಿಂಗ್ಸ್ ಆರಂಭಿಸೋಕೆ ದಿ ಬೆಸ್ಟ್ ಬ್ಯಾಟರ್ ಅಂತ ಅನಿಸ್ತಾ ಇದೆ. ಬಟ್ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ಗೆ ಹೊರತುಪಡಿಸಿ ಬೇರೆಯವರಿಗೂ ಅನ್ನಿಸ್ತಾ ಇದೆ. ಬಟ್ ತುಂಬ ಜನಕ್ಕೆ ಅನ್ನಿಸ್ತಾ ಇದೆ, ಯಾಕಂದರೆ ಅವರು ಡೋಂಟ್ ಕೇರ್ ಸ್ಟೈಲಲ್ಲಿ ಬ್ಯಾಟ್ ಬೀಸ್ತಾರೆ, ಪವರ್ ಪ್ಲೇ ಇರುತ್ತೆ, ಅವ್ರ ಬ್ಯಾಟಿಂಗಿಗೆ ಸೂಕ್ತ ಅದು ಅಂತ. ಆದರೆ ಪಂತ್ ಮಿಡಲ್ ಆರ್ಡರ್ನಲ್ಲಿ ಆಡಬೇಕು ಅಂದಾಗ ದಿನೇಶ್ ಕಾರ್ತಿಕ್ ಕತೆ ಏನು ಅನ್ನೋ ವಿಚಾರ ಬಂತು. ದಿನೇಶ್ ಕಾರ್ತಿಕ್ ಭಾರತದ ಪಿಚ್ಗಳಲ್ಲಿ ಕೊನೆ 10 ಎಸೆತಗಳಲ್ಲಿ 20ರಿಂದ 30 ರನ್ ಹೊಡೆದು ಬೆಸ್ಟ್ ಫಿನಿಷರ್ ಅಂತ ಅನ್ನಿಸ್ಕೊಂಡಿದ್ರು. IPLನಲ್ಲೂ ಕೂಡ ಚೆನ್ನಾಗಿ ಆಡಿದರು. ಆದರೆ ಬಾಲ್ ಕೊಂಚ ಹೆಚ್ಚು ಬೌನ್ಸ್ ಆಗೋ ಆಸ್ಟ್ರೇಲಿಯನ್ ಪಿಚ್ಗಳಲ್ಲಿ ಕಾರ್ತಿಕ್ ಸ್ವಲ್ಪ ತಡವರಿಸ್ತಾ ಇದ್ರು. ಆದರೂ ದಿನೇಶ್ ಕಾರ್ತಿಕ್ ಅವರನ್ನೇ ಆಡಿಸಬಹುದಾಗಿತ್ತು. ಆದರೆ ಏಕಾಏಕಿ ಸೆಮಿಫೈನಲ್ನಲ್ಲಿ ತಂಡದ ಮ್ಯಾನೇಜ್ಮೆಂಟ್ ಕಾರ್ತಿಕ್ ಬದಲಿಗೆ ಪಂತ್ ಅವ್ರನ್ನ ಕಣಕ್ಕಿಳಿಸ್ತು. ದಿನೇಶ್ ಕಾರ್ತಿಕ್ ಈ ವಿಶ್ವಕಪ್ಗೆ ಅಂತಾನೆ 4 ತಿಂಗಳಿಂದ ಪ್ರಿಪೇರ್ ಆಗಿದ್ರು. ಆದರೆ ಸೆಮಿಫೈನಲ್ನಂತಹ ಪ್ರಮುಖ ಪಂದ್ಯದಲ್ಲಿ ಕಾರ್ತಿಕ್ ಅವ್ರನ್ನ ಆಡಿಸದೆ ಹೋದ್ರೆ ಕಾರ್ತಿಕ್ ಪ್ರಿಪೇರ್ ಆಗಿದ್ದು ಯಾಕೆ, ಅವ್ರನ್ನ ಯಾಕೆ ಇಷ್ಟು ದಿವಸ ಹಾಕೊಂಬಂದ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ಬೆಂಚ್ ಕಾಯಿಸಿದ ಯಜ್ವೇಂದ್ರ ಚಹಲ್ T20 ಪಂದ್ಯಗಳಲ್ಲಿ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ತೆಗೆದ ಸ್ಪಿನ್ನರ್. ಆದರೆ ಇಡೀ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಚಹಲ್ ಅವರನ್ನ ಬಳಸ್ಕೊಂಡಿದ್ದು ಬೆಂಚ್ ಬಿಸಿ ಮಾಡೋಕೆ ಮತ್ತು ಕೂಲ್ ಡ್ರಿಂಕ್ಸ್ ತಂದುಕೊಡೋಕೆ ಮಾತ್ರ. ಲೆಗ್ ಬ್ರೇಕ್ ಮತ್ತು ಗೂಗ್ಲಿ ಬೌಲಿಂಗ್ ಮಾಡೋ ಚಹಲ್ ಇಂಗ್ಲೆಂಡ್ ವಿರುದ್ಧ ಒಳ್ಳೆಯ ಸಾಧನೆಯನ್ನು ಹೊಂದಿರುವಂಥ ಆಟಗಾರ. ಇಂಗ್ಲೆಂಡ್ ವಿರುದ್ಧ ಒಟ್ಟು 11 T20 ಪಂದ್ಯ ಆಡಿರೋ ಚಹಲ್ ಒಟ್ಟು 16 ವಿಕೆಟ್ಗಳನ್ನು ಪಡೆದಿದ್ದಾರೆ. ಪ್ರತಿ 16 ಬಾಲ್ಗೆ ಒಂದು ವಿಕೆಟನ್ನು ತೆಗೆದು ಬ್ರೇಕ್ ಕೊಟ್ಟಿದ್ದಾರೆ ಟೀಮ್ಗೆ. ಜೊತೆಗೆ ಚಹಲ್ ಇಂಗ್ಲಿಷ್ ಬ್ಯಾಟರ್ಗಳಿಗೆ ಹೆಚ್ಚು ರನ್ ಗಳಿಸೋಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಆಂಗ್ಲರ ವಿರುದ್ಧ ಚಹಲ್ ಎಕಾನಮಿ 8.04 ಇದೆ. ಓಕೆ, ಪರವಾಗಿಲ್ಲ ಇದು. ಆದರೆ ಟೀಮ್ ಇಂಡಿಯಾ ಇಂತಹ ಒಳ್ಳೆ ಸ್ಪಿನ್ನರ್ನ ಇಂಗ್ಲೆಂಡ್ ವಿರುದ್ಧ ಆಡಿಸಲೇ ಇಲ್ಲ. ಚಹಲ್ ಬದಲಿಗೆ ಅಕ್ಷರ್ ಪಟೇಲ್ ಅವ್ರನ್ನ ಆಡಿಸಿದ್ರು. ಅಕ್ಷರ್ ಪಟೇಲ್ ಹಿಗ್ಗಾಮುಗ್ಗ ಹೊಡೆಸ್ಕೊಂಡ್ರು. ಪಾಕ್ನ ಇಫ್ತಿಕಾರ್ ಅಹಮದ್ ಮತ್ತು ಇಂಗ್ಲೆಂಡ್ನ ಅಲೆಕ್ಸ್ ಹೇಲ್ಸ್ ಪಟೇಲ್ಗೆ ಚೆನ್ನಾಗಿ ಬಾರಿಸಿದ್ರು. ಈ ಟೂರ್ನಿಯಲ್ಲಿ ಪಟೇಲ್ ಎಕಾನಮಿ 8.62. ಹಾಗಾದರೆ ಚಹಲ್ ಬದಲಿಗೆ ಪಟೇಲ್ ಅವರನ್ನ ಯಾಕೆ ಆಡಿಸಿದ್ರು ಅನ್ನೋ ಪ್ರಶ್ನೆಗೆ ಟೀಮ್ ಇಂಡಿಯಾ ನೀಡೋ ಉತ್ತರ ಪಟೇಲ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಅನ್ನೋದು. ಅರೆ, ನೀವು ಚಹಲ್ ಸಹ ಬ್ಯಾಟಿಂಗ್ ಮಾಡಲಿ, ರನ್ ಹೊಡಿಲಿ ಅಂತ ನಿರೀಕ್ಷೆ ಮಾಡೋದಾದರೆ ಬ್ಯಾಟಿಂಗ್ಗೆ ಅಂತಾನೆ ಇರೋ 7 ಮಂದಿ ಏನು ಮಾಡ್ತಾರೆ? ಈ ರೀತಿ 7 ಬ್ಯಾಟರ್ಗಳಿಗೆ ಮಾಡೋಕ್ಕೆ ಆಗದೆ ಇರೋದನ್ನು ಬೌಲರ್ ಮಾಡಲಿ ಅಂತ ನಿರೀಕ್ಷೆ ಮಾಡೋದು ಸರಿನಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಆಲ್ರೌಂಡರ್ ಕತೆ ಹೇಳಿಕೊಂಡು ಟೀಮ್ ಇಂಡಿಯಾ ಚಹಲ್ ಅವ್ರನ್ನ ಆಡಿಸಲಿಲ್ಲ. ಬೌಲಿಂಗ್ ಯಾರು ಮಾಡೋದು ಸ್ವಾಮಿ? ಎಲ್ಲರೂ ನೀವು ಬ್ಯಾಟ್ಸ್ಮನ್ಗಳನ್ನು, ಬ್ಯಾಟಿಂಗ್ ಆಲ್ರೌಂಡರ್ಗಳನ್ನೇ ಹಾಕೊಂಡ್ರೆ ಪೂರ್ಣ ಪ್ರಮಾಣದ ಬೌಲರ್ ಬೇಡವಾ? ಚಹಲ್ ರೀತಿಯ ಲೆಗ್ ಬ್ರೇಕ್ ಬೌಲಿಂಗ್ ಮಾಡೋ ಆದಿಲ್ ರಶೀದ್ ಅವರನ್ನ ಇಂಗ್ಲೆಂಡ್ ಆಡಿಸ್ತು.
ರಶೀದ್ ಕೇವಲ 20 ರನ್ ನೀಡಿ 1 ವಿಕೆಟ್ ತಗೊಂಡು ಭಾರತ ತಂಡವನ್ನು ಕಟ್ ಹಾಕಿದ್ರು. ಭಾರತದ ಕಳಪೆ ವೇಗದ ಬೌಲಿಂಗ್. ಭಾರತ ಕ್ರಿಕೆಟ್ ತಂಡದ ವೀಕ್ನೆಸ್ ಏನು ಅಂತ ಯಾವುದೇ ಕ್ರಿಕೆಟ್ ಅಭಿಮಾನಿಯನ್ನು ಕೇಳಿದ್ರೆ ಫಾಸ್ಟ್ ಬೌಲಿಂಗ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಸ್ಟ್ರೆಂತ್ ಆಗಿತ್ತು, ಮತ್ತೆ ಯಾಕೋ ವೀಕ್ನೆಸ್ ಥರ ಕಾಣಿಸ್ತಾ ಇದೆ. ಭಾರತ ಕ್ರಿಕೆಟ್ ತಂಡದ ವೇಗದ ಬೌಲಿಂಗ್ ತುಂಬ ಕಳಪೆಯಾಗಿದೆ. ಇದಕ್ಕೆ ಐತಿಹಾಸಿಕ ಕಾರಣಗಳು ಇವೆ. ನಮಗೆ ಹಳೆ ಕ್ರಿಕೆಟಿಗರ ಬಗ್ಗೆ ಹೇಳಿದ್ರೆ ಸುನಿಲ್ ಗವಾಸ್ಕರ್, ಮೊಹಿಂದ್ರ ಅಮರ್ನಾಥ್, ಮೊಹಮ್ಮದ್ ಅಜರುದ್ದೀನ್, ಮನ್ಸೂರ್ ಅಲಿ ಖಾನ್ ಪಟೌಡಿ, ಲಕ್ಷ್ಮಣ್ ಗಂಗೂಲಿ, ದ್ರಾವಿಡ್, ಕುಂಬ್ಳೆ ನೆನಪಾಗ್ತಾರೆ. ಅಪ್ಪಿತಪ್ಪಿ ನಾವು ವೇಗದ ಬೌಲರ್ಗಳ ಹೆಸರು ಹೇಳಲ್ಲ ಹಳೆ ಕ್ರಿಕೆಟರ್ಸ್ ಗ್ರೇಟ್ಗಳ ಬಗ್ಗೆ ಹೇಳಬೇಕಾದ್ರೆ. ಆದರೆ ವಿದೇಶಿ ಕ್ರಿಕೆಟಿಗರ ಕುರಿತು ಚರ್ಚೆ ಮಾಡಿದ್ರೆ ಗ್ಯಾರಿ ಸೋಬರ್, ಶಾನ್ ಪೊಲಾಕ್, ಚಮಿಂದ ವಾಲ್, ಶೋಯಿಬ್ ಅಖ್ತರ್, ವಾಸಿಂ ಅಕ್ರಮ್, ಗ್ಲೆನ್ ಮೆಗ್ರಾತ್, ಇಮ್ರಾನ್ ಖಾನ್, ಬ್ರೆಟ್ ಲೀ, ಶೇನ್ ಬಾಂಡ್ ಇಂಥವರ ಹೆಸರು, ಡೇಲ್ ಸ್ಟೈನ್ ಇವರೆಲ್ಲ ನೆನಪಿಗೆ ಬರ್ತಾರೆ. ಇದೇ ಕಾರಣ ಭಾರತ ಕ್ರಿಕೆಟ್ ತಂಡದಲ್ಲಿ ನಾವು ವೇಗದ ಬೌಲರ್ಗಳಿಗೆ ಹೆಚ್ಚು ಮಹತ್ವ ಕೊಟ್ಟೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಭಾರತದಲ್ಲಿ ಅದ್ಭುತ ಎನಿಸುವಂತಹ ವೇಗದ ಬೌಲರ್ಗಳು ಹುಡ್ತಾಲೂ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಈ ಕುರಿತು ಭಾರತಕ್ಕೆ ಮೊದಲ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಮತ್ತು ಆಲ್ರೌಂಡರ್ ಕಪಿಲ್ ದೇವ್ ಹೇಳಿದ ಮಾತನ್ನು ನಿಮಗೆ ಹೇಳಲೇಬೇಕು. ಆಮೇಲೆ ಕಪಿಲ್ ದೇವ್ ಅಂಡರ್ 19 ಸೆಲೆಕ್ಷನ್ ಶಿಬಿರಕ್ಕೆ ಹೋಗಿದ್ರು. ಆಗ ಅಲ್ಲಿದ್ದ ಅಧಿಕಾರಿ ನೀನು ಏನು ಮಾಡ್ತೀಯಾ ಅಂತ ಕಪಿಲ್ ದೇವ್ ಅವರಿಗೆ ಕೇಳಿದರು. ನಾನು ಫಾಸ್ಟ್ ಬೌಲಿಂಗ್ ಮಾಡ್ತೀನಿ ಅಂತ ಕಪಿಲ್ ಉತ್ತರಿಸಿದ್ರು. ಆಗ ಆ ಅಧಿಕಾರಿ ಫಾಸ್ಟ್ ಬೌಲರ್, ಭಾರತದಲ್ಲಿ ಎಲ್ಲಿ ಫಾಸ್ಟ್ ಬೌಲರ್ ಹುಟ್ಟೇ ಇಲ್ಲ ಯಾರು ಅಂತ ಉತ್ತರವನ್ನು ಕೊಟ್ಟು ಕಪಿಲ್ ದೇವ್ ಅವರನ್ನ ಡಿಸ್ಕರೇಜ್ ಮಾಡಿದರು. ಹೇಗೆ ನಮ್ಮಲ್ಲಿ ಫಾಸ್ಟ್ ಬೌಲರ್ಗಳಿಗೆ ಬೆಲೆನೇ ಇಲ್ಲ. ಎರಪಳ್ಳಿ ಪ್ರಸನ್ನ, ಶ್ರೀನಿವಾಸ್ ವೆಂಕಟರಾಘವನ್, ಬಿ ಚಂದ್ರಶೇಖರ್, ಬಿಷನ್ ಸಿಂಗ್ ಬೇಡಿ, ಅನಿಲ್ ಕುಂಬ್ಳೆ, ಹರ್ಭಜನ್ ಸಿಂಗ್ ಸೇರಿದಂತೆ ಭಾರತದ ಬೌಲಿಂಗ್ ಶಕ್ತಿ ಅಂದರೆ ಅದು ಸ್ಪಿನ್ನರ್ಗಳು ಮಾತ್ರ ಅನ್ನೋ ಪರಿಸ್ಥಿತಿ ಇತ್ತು. ಈಗಲೂ ಕೊಂಚ ಮಟ್ಟಿಗೆ ಹಾಗೇ ಇದೆ. ಒಂದಿಷ್ಟು ಜನರಿಗೆ ಫಾಸ್ಟ್ ಬೌಲರ್ ಆಗೋ ಸಾಮರ್ಥ್ಯ ಇದ್ದರೂ ಕೂಡ ಅವ್ರನ್ನ ಆರಂಭದಲ್ಲೇ ಚಿವುಟಿ ಹಾಕಲಾಗುತ್ತೆ. ಅವ್ರನ್ನ ಬೆಳೆಸೋಕೆ ಪ್ರಯತ್ನ ಪಡೋದಿಲ್ಲ. ಫಾಸ್ಟ್ ಬೌಲರ್ ಆಗೋಕ್ಕೆ ದೈಹಿಕ ಕ್ಷಮತೆ ಜಾಸ್ತಿ ಬೇಕು. ಯಾರು ಬೇಕಾದರೂ ಬ್ಯಾಟರ್ ಆಗ್ಬೋದು, ಆದರೆ ವೇಗದ ಬೌಲರ್ ಆಗೋಕ್ಕೆ ಅಥ್ಲೆಟಿಸಮ್ ಬೇಕು. ಇದು ಭಾರತೀಯರಿಗೆ ಕೊಂಚ ಕಮ್ಮಿನೇ ಇದೆ. ವೇಗದ ಬೌಲರ್ಗಳಿಗೆ ಉತ್ತಮ ಆಹಾರ ಬೇಕು, ಗಾಯಗೊಂಡಾಗ ಸೂಕ್ತ ಚಿಕಿತ್ಸೆ ನೀಡಬೇಕು. ಇದೆಲ್ಲ ಯಾರೋ ಒಬ್ಬೊಬ್ಬರಿಗೆ ಸಿಕ್ಕಿದ ಕೂಡಲೇ ಭಾರತದಲ್ಲಿ ಅದ್ಭುತ ಫಾಸ್ಟ್ ಬೌಲರ್ಸ್ ಹುಟ್ಟಲ್ಲ. ಟೀನೇಜ್ನಲ್ಲೇ ನಾನು ಫಾಸ್ಟ್ ಬೌಲರ್ ಆಗ್ತೀನಿ ಅಂತ ಬರೋ ಎಲ್ಲ ಪ್ರತಿಭಾವಂತರಿಗೂ ಇಂತಹ ಸೌಲಭ್ಯ ಸಿಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಯುವ ಫಾಸ್ಟ್ ಬೌಲರ್ಗಳಿಗೆ ಸ್ಫೂರ್ತಿಯ ಕೊರತೆ ಇದೆ. ಬ್ಯಾಟರ್ ಆಗ್ತೀನಿ ಅಂತ ಬರೋರಿಗೆ ಸಚಿನ್, ಸೆಹವಾಗ್, ಗವಾಸ್ಕರ್, ಗಂಗೂಲಿ, ವಿರಾಟ್ ಸೇರಿದಂತೆ ಸಾಕಷ್ಟು ರೋಲ್ ಮಾಡೆಲ್ಸ್ ಇದ್ದಾರೆ. ಆದರೆ ಯುವ ಫಾಸ್ಟ್ ಬೌಲರ್ಗಳಿಗೆ ಇಂಥ ರೋಲ್ ಮಾಡೆಲ್ಗಳೇ ಇಲ್ಲ. ಸಚಿನ್ ಅವರಂಥ ಬ್ಯಾಟರ್ಗಳನ್ನು ನಾವು ಗಾಡ್ ಆಫ್ ಕ್ರಿಕೆಟ್ ದೇವರು ಅಂತ ಆರಾಧಿಸ್ತೀವಿ. ಆದರೆ ಯಾವ ಬೌಲರ್ಗೂ ನಾವು ಕ್ರಿಕೆಟ್ನ ಪೂಜಾರಿ ಅಂತಲೂ ಕರೆಯೋದಿಲ್ಲ. ಎಲ್ಲ ಜನಪ್ರಿಯತೆ, ಎಲ್ಲ ಆದಾಯ ಮತ್ತು ಎಲ್ಲ ರೀತಿಯ ಜಾಹೀರಾತುಗಳಲ್ಲಿ ಬ್ಯಾಟರ್ಗಳಿಗೆ ಸಿಂಹ ಪಾಲಿದೆ. ನಾವು ಮಹತ್ವವನ್ನೇ ಕೊಡದ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಪಂದ್ಯ ಗೆಲ್ಲಿಸೋ ಬೌಲರ್ಗಳು ಬರಲಿ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತಾರೆ? ಇನ್ನಾದರೂ ಭಾರತೀಯ ಕ್ರಿಕೆಟ್ ಲೋಕ ಫಾಸ್ಟ್ ಬೌಲರ್ಸ್ಗೆ ಬೆಲೆಯನ್ನು ಕೊಡಬೇಕು. ಅಟ್ಲೀಸ್ಟ್ ಶತ್ರುಗಳಿಂದ ಕೂಡ ಕಲಿಬೇಕು ಅಂತ ಹೇಳ್ತಾರಲ್ಲ. ಬೇರೆ ಯಾವ ವಿಚಾರದಲ್ಲಿ ಬೇಕಾದ್ರೆ ನೀವು ಪಾಕಿಸ್ತಾನಿಯರನ್ನು ಹೀಗಳಿರಿ. ಅವ್ರ ಫಾಸ್ಟ್ ಬೌಲಿಂಗ್ ಹಿಸ್ಟ್ರಿ ನೋಡಿ ಅವ್ರದ್ದು. ಇಮ್ರಾನ್ ಖಾನ್, ವಸೀಂ ಅಕ್ರಮ್ ಕಾಲದಿಂದ ಹಿಡಿದು, ವಕಾರ್ ಯೂನಿಸ್ ಕಾಲದಿಂದ ಹಿಡಿದು, ನಂತರ ಶೋಯಿಬ್ ಅಖ್ತರ್, ಮೊಹಮ್ಮದ್ ಸಮಿ ಕಾಲದಿಂದ, ಮೊಹಮ್ಮದ್ ಆಮಿರ್, ನಂತರ ಈಗಿನ ಫಾಸ್ಟ್ ಬೌಲರ್ಸ್ ಕೂಡ ನೋಡಿ ಹೆಂಗೆ ಬೌಲಿಂಗ್ ಮಾಡ್ತಾರೆ ಅವರು. ಯಾವ ವೇಗದಲ್ಲಿ ಬೌಲಿಂಗ್ ಮಾಡ್ತಾರೆ, ಯಾವ ಸ್ಟಾಮಿನಾದೊಂದಿಗೆ ಬೌಲಿಂಗ್ ಮಾಡ್ತಾರೆ. ಅದನ್ನು ಕಲಿಬೋದಲ್ಲ. ಅಟ್ಲೀಸ್ಟ್ ನಾವು ಕೂಡ ಅಂತಹ ಫಾಸ್ಟ್ ಬೌಲರ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ಬೋದಲ್ವಾ. ಅಲ್ಲಿ ಉಮ್ರಾನ್ ಮಲ್ಲಿಕ್ ಇದ್ದಾರೆ, 150+ ಬೌಲಿಂಗ್ ಮಾಡ್ತಾರೆ. ಅವ್ರನ್ನ ಕರ್ಕೊಂಡೇ ಹೋಗಿಲ್ಲ ನೀವು? ಯಾಕೆ ಪ್ರಯತ್ನ ಪಡ್ಬೋದಾಗಿತ್ತಲ್ಲ? ಬೌನ್ಸಿ ಪಿಚ್ಗಳಲ್ಲಿ ಹೆಲ್ಪ್ ಆಗ್ತಿತ್ತಲ್ಲ. ಯಾರ್ಯಾರನ್ನೋ ಕರ್ಕೊಂಡು ಹೋಗಿದ್ದೀರಿ, ಯಾಕೆ ಕರ್ಕೊಂಡು ಹೋಗಿಲ್ಲ ಉಮ್ರಾನ್ ಮಲ್ಲಿಕ್ರನ್ನ? ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗರೇ ಹೇಳ್ತಾ ಇದ್ದಾರೆ, ನೀವು ಸ್ಪೋರ್ಟ್ಸ್ ರೇಸ್ ಕಾರಿಗೆ ಹೊಡ್ತಾ ಇದ್ದೀರಿ, ಫೆರಾರಿನ ಗ್ಯಾರೇಜಲ್ಲಿ ಇಟ್ಟು ಹೋಗ್ತಾ ಇದ್ದೀರಿ ಅಂಥೇಳಿ ಉಮ್ರಾನ್ ಮಲ್ಲಿಕ್ರನ್ನ ಉಲ್ಲೇಖಿಸಿ ಅವ್ರು ಹೇಳಿಕೆಯನ್ನು ಕೊಟ್ಟರು. ಜಗತ್ತಿಗೆಲ್ಲ ಕಾಣುತ್ತೆ, ನಮ್ಮ ಸೆಲೆಕ್ಟರ್ಸ್ ಕಣ್ಣಿಗೆ ಕಾಣೋದಿಲ್ಲ. ಅದು ಯಾವ ಗುಲಾಬಿ ಹೂ ಇಟ್ಕೊಂಡಿದ್ದಾರೆ 2 ಕಣ್ಣಿಗೆ ಅಂತ ಗೊತ್ತಿಲ್ಲ. ಏನೋ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ, ಈ KL ರಾಹುಲ್ ವೈಸ್ ಕ್ಯಾಪ್ಟನ್, ಆಹಾ ಎಂಥ ಜೋಡಿ ಇದು. ಇವರಿಬ್ಬರು ತಲೆ ಮೇಲೂ ಕೂಡ ತೂಗಾಡೋದು ಗ್ಯಾರಂಟಿ. ಈಗ ಬಹುಶಃ ಹಾರ್ದಿಕ್ ಪಾಂಡ್ಯರಂತಹ ಆಟಗಾರರ ಕಡೆ ನೋಡೋಕೆ ಇದು ರೈಟ್ ಟೈಮ್ ಅಂತ ಅನಿಸುತ್ತೆ. ಅಥವಾ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ನಿಮ್ಮ ಫೇವ್ರೇಟ್ ನೀವೇ ಕಮೆಂಟ್ ಮಾಡ್ತೀರಿ ಗೊತ್ತಿದೆ, ಇರಲಿ ಮಾಡಿ. ಬಟ್ ಆಲ್ಟರ್ನೇಟಿವ್ ಕೂಡ ನೋಡೋ ಟೈಮ್ ಈಗ ಬಂದಿದೆ ಅಂತ ಕಾಣುತ್ತೆ ಸ್ನೇಹಿತರೆ. ರೋಹಿತ್ ಶರ್ಮಾ IPLನಲ್ಲಿ ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಅವರ ಕ್ಯಾಪ್ಟನ್ಸಿ ಏನಂತ ಒಳ್ಳೆ ರಿಸಲ್ಟ್ಸನ್ನು ರೋಹಿತ್ ಶರ್ಮಾ ತರ್ತಾ ಇಲ್ಲ. ಕ್ಯಾಪ್ಟನ್ ಆದಲ್ಲಿಂದಲೂ ಕೂಡ ಏನು ಪ್ರಯೋಜನ ಬಂತು ಸ್ವಾಮಿ? ನೀವು ಕ್ಯಾಪ್ಟನ್ ಆಗಿ ಗ್ರೌಂಡ್ನಲ್ಲಿ ಪ್ರತಿಯೊಂದಕ್ಕೂ ನೆಲಕ್ಕೆ ಒದಿತೀರಾ, ಪ್ರತಿಯೊಂದಕ್ಕೂ ಹಿಂಗಂತೀರಾ, ಬಾಯಿಗೆ ಬಂದಂಗೆ ಕೂಗಾಡ್ತಾ ಇರ್ತೀರಾ ಆಟಗಾರರ ಮೇಲೆ. ನೋಡಿ ಕಲೀರಿ. ಈ ಹಿಂದೆನೂ ಕ್ಯಾಪ್ಟನ್ಸ್ ಇದ್ದರು. MS ಧೋನಿ ಅನ್ನುವಂಥ ಒಬ್ಬ ಮನುಷ್ಯ ಕ್ಯಾಪ್ಟನ್ ಆಗಿದ್ದರು. ಒಂದ್ಸಲಿ ಸುಮ್ಮನೆ ಅವ್ರು ಕ್ಯಾಪ್ಟನ್ ಆಗಿದ್ದಂತಹ ಮ್ಯಾಚ್ನ ವೀಡಿಯೋಗಳನ್ನು ರೀಪ್ಲೇ ಮಾಡಿ ನೋಡಿ. ಅಟ್ಲೀಸ್ಟ್ ಅದನ್ನಾದರೂ ಮಾಡಿ. ಪ್ರತಿಯೊಬ್ಬರಿಂದ ಒಂದೊಂದು ಕಲಿಯೋದಿರುತ್ತೆ. ಬಹುಶಃ ನೀವು ಧೋನಿ ಅವರಿಂದ ಏನಾದರೂ ಕಲಿಯೋದಿರಬಹುದು.
ಅದು ಬಿಟ್ಟು ತಾನೇ ಸರಿಯಾಗಿ ಆಡದೆ ತಾನೇ ಅಟರ್ ಫ್ಲಾಪ್ ಆಗಿ ಆಮೇಲೆ ಸೋಲಿನ ಹೊಣೆಯನ್ನು ಬೇರೆ ಆಟಗಾರರ ಮೇಲೆ ಹಾಕಿ ಮಾತಾಡ್ತಿರಲ್ಲ ನೀವು ಮ್ಯಾಚ್ ಮುಗಿದ ನಂತರ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅವ್ರು ಸರಿ ಮಾಡಿಲ್ಲ ಇವ್ರು ಸರಿ ಮಾಡಿಲ್ಲ ಅಂಥೇಳಿ ಇದು ನಿಮ್ಮ ಕ್ಯಾಪ್ಟನ್ಸಿಗೆ ಶೋಭೆ ತರೋದಿಲ್ಲ ರೋಹಿತ್ ಶರ್ಮಾ ಅವರೇ. ಹಾಗೆ ಈ IPL ನಮ್ಮ ಆಟಗಾರರಿಗೆ ಹಸಿವಿಲ್ಲ ಅಂತ ಕಾಣುತ್ತೆ. ಜಿಂಬಾಬ್ವೆ ಆಟಗಾರರು, ಈ ಅಫ್ಘಾನಿಸ್ತಾನದ ಆಟಗಾರರು ಜೀವ ಹಾಕಿ ಆಡ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಇವರಷ್ಟೇ ಫೆಸಿಲಿಟಿ ಅವರಿಗೆಲ್ಲ ಸಿಗಲ್ಲ, ಇವರಷ್ಟು ಟ್ರೈನಿಂಗ್ ಅವ್ರಿಗೆ ಸಿಗಲ್ಲ, ಇವರಷ್ಟು ದುಡ್ಡು ಅವ್ರಿಗೆ ಸಿಗಲ್ಲ. ಬಟ್ ಅವ್ರಿಗೆ ಆ ಹಸಿವಿದೆ, ಮೋಸ್ಟ್ಲಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಹಸಿವಿದೆ ಏನೋ ಗೊತ್ತಿಲ್ಲ. ಬಟ್ ಇವರಿಗೆ ಏನು ಹೊಟ್ಟೆ ಹಸಿವಿಲ್ಲ ಅಂತ ಕಾಣುತ್ತೆ. ಹಸಿವಿದ್ರೆ ತಾನೇ ಮನುಷ್ಯನಿಗೆ ತಿನ್ನಬೇಕು ಅಂತ ಅನ್ಸೋದು. ಹಸುವೇ ಇಲ್ಲ, ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರೆ ಅವನು ಮುಂದೆ ಮಿಷ್ಟನ್ನ ಭೋಜನ ಇಟ್ಟರು ಅವನಿಗೆ ಏನೋ ಒಂದು ಕೊಟ್ಟಿದ್ದಾರೆ ಅಂತ ಅನ್ಸಲ್ವಾ? ಬಹುಶಃ ನಮ್ಮ ಆಟಗಾರರಿಗೆ ಹಾಗೆ ಆಗಿದೆ ಅನ್ಸುತ್ತೆ, ಹೊಟ್ಟೆ ತುಂಬಿಬಿಟ್ಟಿದೆ ಅನ್ಸುತ್ತೆ. IPL ಆಡಿ IPL ಬಂದಲ್ಲಿಂದ ಭಾರತ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಹುಟ್ಟಿ ಹಾಕಿದೆ, ದೊಡ್ಡ ದೊಡ್ಡ ಹಿಟ್ಟರ್ಗಳನ್ನು, ದೊಡ್ಡ ದೊಡ್ಡ ಭಯಂಕರ ಮುಖಗಳನ್ನು ಕ್ರಿಕೆಟ್ನಲ್ಲಿ ಭಾರತ ಉತ್ಪತ್ತಿ ಮಾಡಿದೆ. ಆದರೆ ICC ಟೂರ್ನಿಗಳಲ್ಲಿ ಮಾತ್ರ ನಿರಂತರವಾಗಿ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಸೋಲ್ತಾನೆ ಹೋಗ್ತಾ ಇದೆ. ಈ ಕಾರಣಕ್ಕಾಗಿ ತುಂಬ ಜನ IPL ಅನ್ನು ಕೂಡ ಬ್ಲೇಮ್ ಮಾಡ್ತಿದ್ದಾರೆ, ಬ್ಯಾನ್ ಮಾಡಿ IPL ಅನ್ನು. ಇದರಿಂದಾಗಿ ಇವರಿಗೆ ಹಸಿವೇ ಇಲ್ಲ, ಇಂಟರ್ನ್ಯಾಷನಲ್ ಟೂರ್ನಿಗಳಲ್ಲಿ ಆಡಿ ದೇಶಕ್ಕೆ ಕೀರ್ತಿಯನ್ನು ತರಬೇಕು, ವಿಶ್ವಕಪ್ಗಳನ್ನು ಗೆದ್ದು ತರಬೇಕು, ICC ಟೂರ್ನಿಗಳಲ್ಲಿ ಗೆಲ್ಲಬೇಕು ಅನ್ನೋ ಆ ಒಳಗಿನ ಹಸಿವು ಇವರಿಗಿಲ್ಲ ಅನ್ನೋ ಟೀಕೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ನಮ್ಮನ್ನು ಕೇಳಿದ್ರೆ IPL ಇರಲಿ, IPLನಿಂದಾಗಿ ತುಂಬ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇದೆ, ಇದ್ದಕ್ಕಿದ್ದ ಹಾಗೆ ಸ್ಟಾರ್ಗಳು ಹುಟ್ಕೊಳ್ತಾ ಇದ್ದಾರೆ, ಪ್ರತಿಭೆ ಜಗತ್ತಿಗೆಲ್ಲ ಅನಾವರಣ ಆಗ್ತಾ ಇದೆ, ಒಂದು ವೇದಿಕೆ ಅದು. ಆದರೆ ಇಲ್ಲಿ ಬದಲಾಗಬೇಕಾಗಿರೋದು ನಮ್ಮ ಸೆಲೆಕ್ಷನ್ ಕಮಿಟಿ ಮತ್ತು ಕ್ಯಾಪ್ಟನ್ ಮೈಂಡ್ಸೆಟ್. ಅಲ್ಲಿರಲಿಲ್ವಾ? ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ತಿದ್ದಾರೆ, ಏಷನ್ ಕಿಶನ್ ಇದ್ದಾರೆ, ಸಾಕಷ್ಟು ಆಟಗಾರರು B ಟೀಮ್ ಮಾಡಿ ನೀವು ಕಳಿಸ್ತೀರಾ. ಅವರಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ರು ಕೂಡ ಅವ್ರನ್ನ ಈ ಸೈಡಿಗೆ ಕರ್ಕೊಂಬರಕ್ಕೆ ಹಿಂದೇಟು ಹಾಕ್ತೀರಾ. ಸಂಜು ಸ್ಯಾಮ್ಸನ್ರಂಥ ಆಟಗಾರರು ಕೂಡ ಇದ್ದಾರೆ. ಆಗಾಗ ಅವಕಾಶ ಕೊಡಿ. ನೀವು ಯಾಕೆ ಅವಕಾಶನೇ ಕೊಡೋದಿಲ್ಲ? ಯಾಕೆ KL ರಾಹುಲ್ರನ್ನ ಯಾಕೆ ನೀವು ಒಂದು ರೀತಿಯಲ್ಲಿ ದೇವಲೋಕದಿಂದ ಬಂದ ಮಾನವನನ್ನು ಟ್ರೀಟ್ ಮಾಡ್ತಾ ಇದ್ದೀರಾ? ಎಸ್, ಅವ್ರು ಕರ್ನಾಟಕದವರೇ, ಅವ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಎಲ್ಲ ಸರಿನೇ. ಆದರೆ ರಿಸಲ್ಟ್ಸ್ ಬೇಕಲ್ಲ ಸ್ವಾಮಿ. ರಿಸಲ್ಟ್ಸ್ ಇಲ್ವಲ್ಲ. ಇಲ್ಲೇನು ಆಶ್ರಮ ಏನೋ ನಡೆಸ್ತಾ ಇಲ್ವಲ್ಲ, ಇಲ್ಲಿ ಮಠ ನಡೆಸ್ತಾ ಇಲ್ವಲ್ಲ, ಇಲ್ಲಿ ಬಂದವರಿಗೆಲ್ಲ ಊಟ ಹಾಕಿ ಕಳಿಸ್ತೀವಿ ಅಂತ ಹೇಳಕ್ಕೆ. ಕ್ರಿಕೆಟ್ ತಂಡ ಇದು, ಪರ್ಫಾರ್ಮ್ ಮಾಡಬೇಕು, ಇಲ್ಲಾಂದ್ರೆ ಹೊರಡ್ತಾ ಇರಬೇಕಲ್ವಾ? KL ರಾಹುಲ್ ವಿಚಾರದಲ್ಲಿ ಹಾಗೆ ಟ್ರೀಟ್ ಮಾಡ್ತಾ ಇಲ್ಲ ತಂಡದ ಮ್ಯಾನೇಜ್ಮೆಂಟ್. ಅವ್ರನ್ನ ಒಂದು ರೀತಿಯಲ್ಲಿ ಇಡೀ ಸಮುದ್ರ ಶೋಧಿಸಿದ ಬಳಿಕ ಸಿಗೋ ಏಕೈಕ ಮುತ್ತು ರತ್ನದ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ KL ರಾಹುಲ್ರನ್ನ. ವಿಶ್ವಕಪ್ ಹೋದ್ರೂ ಪರವಾಗಿಲ್ಲ, KL ರಾಹುಲ್ರನ್ನ ಬೆಣ್ಣೆ ರೀತಿ ನೋಡ್ಕೋಬೇಕು ಅನ್ನೋ ಮೈಂಡ್ಸೆಟ್ ನಮ್ಮ ಟೀಮ್ ಮ್ಯಾನೇಜ್ಮೆಂಟಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಬದಲಾಗಬೇಕು, ರಿಸ್ಕ್ ತಗೋಬೇಕು. ಕೋಚ್ ಕೂಡ ಅಷ್ಟೇ, ರಾಹುಲ್ ದ್ರಾವಿಡ್ ಅವರು 1 ವರ್ಷ ಕಳಿತು ನೀವು ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡು ಹೊಸ ಆಟಗಾರನ ಹುರಿದುಂಬಿಸಿ ಆಟ ಆಡಿಸ್ಬೇಕು. T20 ವಿಶ್ವಕಪ್ ಇತಿಹಾಸದ ಮೊದಲ ವಿಶ್ವಕಪ್ಪನ್ನು ಭಾರತ ಗೆದ್ದಾಗ ಧೋನಿ ಒಂದು ಮಾತನ್ನ ಹೇಳಿದ್ರು. ಹರ್ಭಜನ್ ಸಿಂಗ್ ಅವ್ರದ್ದೊಂದು ಓವರ್ ಇತ್ತು, ಅವ್ರನ್ನ ಕೇಳಿದಕ್ಕೆ ಅವ್ರು ಹಿಂದೇಟು ಹಾಕಿದ್ರು. ಹರ್ಭಜನ್ ಸಿಂಗ್, ಅಯ್ಯೋ ನಾ ಮಾಡಬೇಕಾ, ಲಾಸ್ಟ್ ಓವರ್ ಸೋತ್ರೆ ಇಡೀ ದೇಶದ ನಿರೀಕ್ಷೆ ವಿಲನ್ ಆಗಬೇಕಾಗತ್ತಲ್ಲ, ಈ ರೀತಿ ಯಾವುದೋ ಕಾರಣಕ್ಕೆ ಗೊತ್ತಿಲ್ಲ ಹರ್ಭಜನ್ ಸಿಂಗ್ ಅವಾಗ ಹಿಂದೇಟು ಹಾಕಿದ್ರು. ಆಗ ಜೋಗಿಂದರ್ ಶರ್ಮಾ ನಾನು ಹಾಕ್ತೀನಿ ಅಂತ ಮುಂದೆ ಬಂದರು. ನನಗೆ ಅದೇ ಬೇಕಾಗಿತ್ತು. ಮಾಡಲ್ಲ ಅನ್ನೋರನ್ನ ಫೋರ್ಸ್ ಮಾಡ್ಕೊಂಡು ಮಾಡಿಸೋಕ್ಕಿಂತ ನಾನು ಮಾಡ್ತೀನಿ ಅಂತ ಹೇಳ್ತಿರೋ ಒಬ್ಬ ಯಂಗ್ಸ್ಟರ್ಗೆ ಅವಕಾಶ ಕೊಟ್ಟರೆ ರಿಸಲ್ಟ್ ಏನೇ ಆಗಲಿ ಅವಕಾಶ ಕೊಡಬೇಕು ಅನ್ನೋ ಮಾತನ್ನು ಧೋನಿ ಹೇಳಿದರು. ಬಹುಶಃ ಇಂತಹ ಧೋನಿಯ ಕೆಲವೊಂದು ಹೇಳಿಕೆಗಳನ್ನು, ಕೆಲವೊಂದು ಅವರ ಕ್ಯಾಪ್ಟನ್ಸಿ ಸ್ಕಿಲ್ನ ಹೈಲೈಟ್ಸನ್ನು ಈಗಿನ ತಂಡಕ್ಕೆ, ಈಗಿನ ಆಟಗಾರರಿಗೆ ಒಂದ್ಸಲ ಮಾಸ್ಟರ್ ಕ್ಲಾಸ್ ತೊಗೊಂಡು ವರ್ಕ್ಶಾಪ್ ಮಾಡಿ ತೋರಿಸ್ಬೇಕು ಅನಿಸುತ್ತೆ. ಇಲ್ಲಿ ಧೋನಿಯನ್ನು ವಿಪರೀತ ಹೊಗಳ್ತಿದ್ದೀವಿ ಅಂತಲ್ಲ, ಬಟ್ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಭಾರತ ಪದೇ ಇಂತಹ ಹೀನಾಯ ಸೋಲುಗಳನ್ನು ಕಾಣ್ತಾ ಇರಲಿಲ್ಲ. ಬೇರೆ ಕಡೆ ಸೋತರು ಕೂಡ ICC ಟೂರ್ನಿಯಲ್ಲಿ ಚೆನ್ನಾಗಿ ಆಡ್ತಾ ಇದ್ರು. ಧೋನಿ ಎಲ್ಲ ಮಾದರಿಯ ICC ಟೂರ್ನಿಗಳನ್ನ ಭಾರತ ಗೆದ್ದುಕೊಟ್ಟಿದ್ರು. 50 ಓವರ್ ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿ 3 ಕೂಡ ಧೋನಿ ಬಿಟ್ಟಿರಲಿಲ್ಲ. ಟೆಸ್ಟ್ನಲ್ಲೂ ಕೂಡ ಟೀಮ್ ಇಂಡಿಯಾಗ ನಂಬರ್ 1 ಟೀಮ್ ಆಗಿತ್ತು ಧೋನಿ ಅವಧಿಯಲ್ಲಿ. ಇದೆಲ್ಲವನ್ನು ನಾವು ಮರೆಯೋ ಹಾಗಿಲ್ಲ. ಹೀಗಾಗಿ ತುಂಬ ಜನ ಇವಾಗಲೂ ಕೂಡ ಕಮೆಂಟ್ ಮಾಡ್ತಿರ್ತಾರೆ, ಭಾರತ ಮತ್ತೆ ಚಾಂಪಿಯನ್ ಟೀಮ್ ಆಗಬೇಕು ಅಂದರೆ ಕ್ರಿಕೆಟನ್ನು ಪ್ರೀತಿಯಿಂದ ಆಡಬೇಕು ಕ್ರಿಕೆಟನ್ನು ಅಂತ ಹೇಳಿದ್ರೆ ನಮ್ಮ ತಂಡಕ್ಕೆ ಮತ್ತೊಬ್ಬ ಧೋನಿ ಅಂತಹ ವಿಕೆಟ್ ಕೀಪರ್, ಕ್ಯಾಪ್ಟನ್, ಬ್ಯಾಟ್ಸ್ಮನ್ ಮತ್ತೆ ಬರಬೇಕೇನೋ, ಆ ರೀತಿಯ ಸ್ಟ್ರಾಟಜಿಸ್ಟ್, ಬುದ್ಧಿವಂತ ಮತ್ತೆ ಬರಬೇಕೇನೋ ಅನ್ನೋ ಕಮೆಂಟ್ಗಳನ್ನು ಕೂಡ ಮಾಡ್ತಿರೋದನ್ನು ನೀವೆಲ್ಲ ಗಮನಿಸ್ತಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.